ನಮ್ಮೆಲ್ಲ ವೀಕ್ಷಕರಿಗೆ ಡಿಡಿಎಲ್ ವಾರ್ತೆಗೆ ಸ್ವಾಗತ. ನಾನು ರಾಜೇಶ್ ತಾಳೇಕರ್. ಶಾಸಕ ಆರ್ ವಿ ದೇಶಪಾಂಡೆ ಅವರು ಸಭೆ ನಡೆಸಿ ನೀರಾವರಿ ಯೋಜನೆ ಕುರಿತು ಸಾರ್ವಜನಿಕರಿಗೆ ಸಮಗ್ರ ಮಾಹಿತಿ ನೀಡುವವರೆಗೆ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಮುಂದುವರಿಸುವುದಾಗಿ ಧರಣಿ ನಿರತ ಮುಖಂಡ ಅಕ್ರಮ್ ಖಾನ್ ಅವರು ಹೇಳಿದ್ದಾರೆ. ಶಾಸಕ ಆರ್ ವಿ ದೇಶಪಾಂಡೆ ಅವರು ಧರಣಿ ಸ್ಥಳಕ್ಕೆ ಭಾನುವಾರ ಭೇಟಿ ನೀಡಿ ನೀರಾವರಿ ಯೋಜನೆಗೆ ವಿರೋಧ ವ್ಯಕ್ತಪಡಿಸಬಾರದು, ಅದರಲ್ಲೂ ಕುಡಿಯುವ ನೀರಿನ ಯೋಜನೆಗೆ ವಿರೋಧ ವ್ಯಕ್ತಪಡಿಸಬಾರದು. ಅಭಿವೃದ್ಧಿ ಕಾರ್ಯಗಳಿದ್ದರೆ ನನ್ನೊಂದಿಗೆ ಚರ್ಚಿಸಿ, ನಾನು ಅಭಿವೃದ್ಧಿ ಮಾಡಲು ಸಿದ್ಧನಿದ್ದೇನೆ. ಆದ್ದರಿಂದ ದಯವಿಟ್ಟು ಧರಣಿ ಕೈಬಿಡಿ ಎಂದು ಮನವಿ ಮಾಡಿಕೊಂಡಿದ್ದರು. ಆದರೆ ಧರಣಿ ನಿರತ ಮುಖಂಡರು ಪರಸ್ಪರ ಚರ್ಚೆ ನಡೆಸಿ ಧರಣಿ ಸತ್ಯಾಗ್ರಹವನ್ನು ಮುಂದುವರಿಸುವುದಾಗಿ ಹೇಳಿದ್ದಾರೆ. ಇವತ್ತು ನಮ್ಮ ಶಾಸಕರಾದಂಥ ಶ್ರೀಮಾನ್ ದೇಶಪಾಂಡೆ ಸಾಹೇಬರು ನಮ್ಮ ಹೋರಾಟದ ವೇದಿಕೆಗೆ ಬಂದಿದ್ದು ಸ್ವಾಗತ. ಆದರೆ ನಾವು ಏನು ಉದ್ದೇಶ ಇಟ್ಟು ಹೋರಾಟ ಮಾಡ್ತಾ ಇದ್ದೇವೆ ಆ ಉದ್ದೇಶ ಈಡೇರಲಿಲ್ಲ. ಆದ್ದರಿಂದ ನಾವು ಅನಿವಾರ್ಯವಾಗಿ ಈ ಹೋರಾಟ ಮುಂದುವರಿಸ್ತೇವೆ. ಅವರು ಯಾವಾಗ ಬೇಕಾದರೆ ಸಭೆ ಕರೆದು ಅದರಲ್ಲಿ ನಮಗೆ ಈ ಯೋಜನೆ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿ ನೀಡಿ ನಮ್ಮ ಒಂದು ನೀರು ಹೋಗಲಿಕ್ಕೆ ಅದರಿಂದ ಸಾಧಕ ಬಾಧಕ ಬಗ್ಗೆ ಹೇಳಿ ಅದರಂತೆ ಒಂದು ಸಾರ್ವಜನಿಕರಿಗೆ ಮಾಹಿತಿ ಸಹ ನಡೆಸಲಿಕ್ಕೆ ಒಂದು ಸಭೆ ಆಯೋಜಿಸಲಿ ಅಂತೇಳಿ ಈ ಮೂಲಕ ನಾವು ಹೇಳ್ತೇವೆ. ಮತ್ತು ಇವತ್ತಿನಿಂದ ನಮ್ಮ ಹೋರಾಟ ಕಂಟಿನ್ಯೂ ಇರ್ತದೆ. ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಬೆಳಿಗ್ಗೆ 10ರಿಂದ ಸಾಯಂಕಾಲ 5 ಗಂಟೆವರೆಗೆ ಸತತವಾಗಿ ಈ ಧರಣಿ ಸತ್ಯಾಗ್ರಹ ಇವತ್ತು ನಾವು ಮುಂದುವರಿಸಲಿಕ್ಕೆ ತೀರ್ಮಾನ ಕೈಗೊಂಡೇವೆ.